ಪ್ರಿಯ ಮಾಡಿರುವ ಕಥೆಗಳಿಗೆ ಸ್ವಾಗತ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಲೈಕ್, ಶೇರ್, ಕಮೆಂಟ್ ಎಲ್ಲ ಮಾಡಿ. ಏನಾತು? ಏನಂದ್ರೆ ಏನಾತ? ಏನಂದ್ರ 30,000 ಜಸ್ಟ್ 30,000 ನಿನ್ ಗಂಡನ ಕಡೆ ಇಲ್ಲನ ಅಂತ ಕೇಳಿದ್ರು. ಎಷ್ಟು ಅಸಹ್ಯ ಅಂತ ಗೊತ್ತಾ? ಏ ನೀನು 30,000 ರೂಪಾಯಿ ಕೇಳಕ್ ಹೋಗಿದ್ದೆ? ಯಾಕ? ಅಯ್ಯೋ ನಿನ್ನ, ಅಲ್ಲ ಒಂದ್ 30,000 ರೂಪಾಯಿ ಕೇಳಕ್ ಅಲ್ಲಿ ಮಟ್ಟ ಹೋಗಿದ್ದೆ. ನೀನ್ ಹೋಗಿದ್ ನೋಡಿ ನಾನು ಹಂಗಾರೆ ನಿಜವಾಗ್ಲೂ ನಿನ್ ಇದ್ರ ಬಗ್ಗೆ ಆಸ್ತಿ ಕೇಳಕ್ ಹೋಗಿ ಅಂತ ನಾನ್ ತಿಳ್ಕೊಂಡೇನಿ. ಬರೀ ಒಂದ್ 30,000 ರೂಪಾಯಿ ಕೇಳಕ್ ಅಲ್ಲಿವರೆಗೂ ಹೋಗಿಯೇನ? ನಿಂಗೇನ್ ತಲೆ ಕೆಡತ್ತನ? ಬರೀ 30,000 ರೂಪಾಯಿ ಕೇಳಕ್ಕೇನು ಹೋಗಿರ್ಲಿಲ್ಲ. 30,000 ಅಷ್ಟೇ ಅಲ್ಲ, ನಾನ್ ಕೇಳಕ್ ಹೋಗಿದ್ದು ಬರೀ 30,000 ಅಲ್ಲ, ನನ್ನ ಆಸ್ತಿನೂ ಕೊಡ್ರಿ ಅಂತೇಳಿ ಕೇಳಕ್ ಹೋಗಿದ್ದು. ನಾನು ಹೋಗಿದ್ದು ಒಳ್ಳೇದೇ ಆತ. ನಮ್ಮಪ್ಪ ಎಲ್ಲ ಆಸ್ತಿನೂ ಹಾಳಾದ ಅಶ್ವಿನಿ ಮತ್ತೆ ಮಗಗ್ ಬರಿಬೇಕು ಅಂತೇಳಿ ವಿಚಾರ ಮಾಡಿದ್ರು. ನನಗೆ ಎಷ್ಟು ಸಿಟ್ಟು ಬಂತು ಗೊತ್ತಾ? ಹೌದಾ? ನೀ ಹೇಳಕ್ ಬೇಡ, ನಮ್ಗೂ ಕೊಡ್ರಿ, ನೀವ್ ಅದ್ ಹೆಂಗದ ಇಬ್ರು ಮಕ್ಳಿಗೂ ಶೇರ್ ಮಾಡ್ಬೇಕು, ನೀವ್ ಹೆಂಗ್ ಒಬ್ಬೇಕಿಗೆ ಕೊಡ್ತೀರಿ ಅಂತ ಕೇಳ್ಬೇಕ್ ಬೇಡ. ಕೇಳಾರ್ದ ಇರ್ತೀನಿ ಅಂತ ಮಾಡಿರ? ಕೇಳಿನಿ ಏನ, ಆದ್ರೆ ನನಗೆ ಸಿಟ್ಟು ಬರ್ತಾ ಇರೋದು ಆ ವಿಚಾರಕ್ಕಲ್ಲ. ನಮ್ಮಪ್ಪ 1 ರೂಪಾಯಿನೂ ಕೊಡಲ್ಲ ಅಂತ ಹೇಳ್ತು. ನಂಗೆ ಎಷ್ಟು ಬೇಜಾರಾದ್ ಗೊತ್ತನ? 1 ರೂಪಾಯಿನೂ ಕೊಡಲ್ಲ ಅಂತ ಹೇಳ್ತು. ಅವ್ವನೂ ಹಂಗೆ ಅಂತು. ಆ ಅಶ್ವಿನಿ ಅದು ಏನು ಮಾಡ್ಯಾಳೋ ಗೊತ್ತಿಲ್ಲ. ಅಲ್ಲ, ಅಕ್ಕಿ ಮೇಲಿರೋ ಪ್ರೀತಿನ ನನ್ನ ಮೇಲಿಲ್ಲ ಅವರಿಗೆ. ನಾನು ಕೇಳಿದ್ರೆ ಕೊಡಲ್ಲ ಅನ್ನೋ ಲೆಕ್ಕಕ್ಕೆ ಮಾತಾಡಿ ಕಳಿಸಿದ್ರು. ನನಗೆ ಬರ್ತಾ ಇರೋ ಸಿಟ್ಟಿಗೆ ಏನ್ ಮಾಡ್ಲಿ ಅಂತ ತಿಳಿವಲ್ತು. ನಮ್ಮಪ್ಪ ನಮ್ಮವ್ವ ನನಗೆ ಹಿಂಗ್ ಮೋಸ ಮಾಡ್ತಾರ, ನಮ್ಸಿ ಕುತ್ತಿಗೆ ಕೊಯ್ತಾರ ಅಂತ ನಾನು ಅನ್ಕೊಂಡಿದ್ದಿಲ್ಲ. ಬಹಳ ಬಹಳ ಬೇಜಾರಾಗ್ತಾ ಐತೆ. ಅಯ್ಯೋ ಅಯ್ಯೋ ಅಯ್ಯೋ, ನಾಟಕ ಮಾಡ್ತಾಳ ಈಕಿ. ಅದು ಏನಂತ ಇಷ್ಟಪಟ್ಟನ ಏನಪ್ಪ ನನ್ನ ಮಗ. ಈ ಭಾಡ್ಯಾನು ರೊಕ್ಕಕ್ಕೆ ಬಾಯಿ ತೆಗೆದು ಆಕಿನ ಲಗ್ನ ಮಾಡ್ಕೊಂಡಿರ್ಬೇಕು. ಅಲ್ಲ, ಅಪ್ಪ ಅವ್ವ ಮಾಡಿದ್ದಕ್ಕೆ ಸಿಟ್ಟು ಬಂತಂತೆ, ಕುತ್ತಿಗೆ ಕೊಯ್ದ್ರಂತೆ. ಅಲ್ಲ ಪಾಪ, ಕಷ್ಟಪಟ್ಟು ಓದಿಸಿ ಸಾಕಿ ಬೆಳೆಸಿ ಅಷ್ಟೆಲ್ಲ ಬೇಕು ಬೇಡ ಎಲ್ಲ ಕೊಡಿಸಿ ಮಾಡಿ ಅಷ್ಟು ಪ್ರೀತಿಯಿಂದ ನೋಡ್ಕೊಂಡ್ರೆ ಈಕಿ ಅವ್ರನ್ನ ಬಿಟ್ಕೊಟ್ಟು ನಾಟಕ ಮಾಡಕ್ಕೆ ಬಂದು ಈಗ ಹಿಂಗಂತಾಳ. ಏನು ಹೇಳೋದು ಇದಕ್ಕೆ? ಛೇ, ಏನು ಹುಡುಗಿನ ಏನಪ್ಪ ಇದು ಖರೇನ. ಈಗಿನ ಕಾಲದ ಕೆಲವೊಂದು ಹುಡುಗಿಯರಿಗೆ ಸ್ವಲ್ಪ ಬುದ್ಧಿ ಅನ್ನೋದು ದೇವ್ರು ಹಾಕೇ ಇಲ್ಲ ಕಾಣ್ತತಿ. ಅಲ್ಲ, ಯಾರ ಹಿಂಗೆ ಮಾಡ್ತಾರನ? ಏನು ಹುಡುಗಿನ ಏನಾತಾಗ ಪಾಪ ಅವರಪ್ಪ ಅವ್ರವ್ಗೆ ಎಷ್ಟು ಬೇಜಾರಾಗಿರ್ತೈತಿ. ಈಕೆ ಅದನ್ನ ಏನಾರ ವಿಚಾರ ಮಾಡ್ಯಾಳನ ಈಕೆ? ಈಗ ನೋಡು, ಏನು ಮಾಡಕ್ ಆಗಲ್ಲ. ನಾ ಹೇಳೋದಾದ್ರೆ ಸ್ವಲ್ಪ ಸಮಾಧಾನ ಮಾಡ್ಕೊ. ನೀನು ಒಂದ್ ಸ್ವಲ್ಪ ಸಮಾಧಾನಾಗೆ ಮಾತಾಡಿ ಕೇಳಿ ಇಸ್ಕೋಬೇಕಿತ್ತು. ಛೇ, ಎಲ್ಲ ಕೇಳಾತು, ಎಲ್ಲ ಮಾಡಾತು, ಯಾವುದು ಪ್ರಯೋಜನಕ್ಕೆ ಬರಲಿಲ್ಲ. ಅದಕ್ಕೆ ನಂಗೆ ಸಿಟ್ಟು ಬಂದಿರೋದು. ಅದಕ್ಕೆ ಈಗ ಏನ್ ಮಾಡ್ತಿ? ಇನ್ನೊಂದ್ ಸ್ವಲ್ಪ ದಿನ ಹೋಗ್ಲಿ ತಡಿ. ಅವ್ರ ಸಿಟ್ಟು ಕಮ್ಮಿ ಆದ್ಮೇಲೆ ಬೇಕಾದ್ರೆ ಇನ್ನೊಂದ್ಸಲ ಹೋಗಿ ಬರವಂತಿ. ಏನ ಸಿಟ್ಟು ಕಮ್ಮಿ ಆದ್ಮೇಲೆ ಹೋಗೋದಲ್ಲ, ನಾನು ಆಲ್ರೆಡಿ ಡಿಸೈಡ್ ಮಾಡ್ಕೊಂಡು ಅವ್ರಿಗೆ ಹೇಳಿನೇ ಬಂದಿನಿ. ನಾನು ನಿಮ್ಮ ಮೇಲೆ ಕೇಸ್ ಹಾಕ್ತೀನಿ, ಕೋರ್ಟ್ಗೆ ಹೋಗ್ತೀನಿ, ನನಗೆ ದುಡ್ಡು ಬೇಕು, ಆಸ್ತಿ ಒಳಗೆ ಅರ್ಧ ಭಾಗ ಬೇಕೇ ಬೇಕು, ಕೋರ್ಟಲ್ಲಿ ಕೇಸ್ ಹಾಕ್ತೀನಿ ಅಂತ ಹೇಳೀನಿ ನಮ್ಮಪ್ಪಗೆ. ಅಲ್ಲ ಹುಡುಗಿ, ಕೋರ್ಟ್ನಾಗ ಕೇಸ್ ಹಾಕ್ತೀನಿ ಅಂದೆಲ್ಲ, ಅದಕ್ಕೆ ಅವ್ರೇನಂದ್ರು? ನಮ್ಮವ್ಗೆ ಭಾಳ ಸಿಟ್ಟು ಬಂತು. ನನಗೆ ಬೈದಾಡ್ಕೊಂತ ಹೊರಗೆ ನಡಿ ಮೊದಲು ಅಂತೆ ಬೈದು ಹೊರಗೆ ಕಳಿಸ್ಬಿಟ್ಲು. ಅಲ್ಲ, ನೀನ್ ಈ ಮಾತು ಅನ್ಬಾರ್ದಾಗಿತ್ತೇನೋ. ಈಗ ಒಂದ್ ಸ್ವಲ್ಪ ದಿನ, ಬಹಳ ಅಂದ್ರೆ 1 ತಿಂಗಳು ಸಿಟ್ಟಿರ್ತಿತ್ತು. ನೀನ್ ಹೋಗಿ ಹೋಗಿ ಅದನ್ನ ಇನ್ನೊಂದ್ ಸ್ವಲ್ಪ ಜಾಸ್ತಿ ಮಾಡಿ ಬಂದಿ ಅಷ್ಟೇ. ಅದೇ ನಾನು ಅದನ್ನ ಹೇಳ್ಬೇಕು ಅಂತಿದ್ದೆ. ಅಲ್ಲ ಹುಡುಗಿ, ಎಷ್ಟೇ ಆದ್ರೂ ಬರೀ ತಂದೆ ತಾಯಿ ಒಂದ್ ಮಾತು ಬೈದ್ರ ಅಂತೇಳಿ ನಿಂಗೆ ಇಷ್ಟು ಉರಿಯಾಕತ್ತತಿ. ನೀನು ಅವ್ರನ್ನ ಬಿಟ್ಕೊಟ್ಟು ಇವನ್ನ ಬೆನ್ನ ತಗೊಂಡು ಇಲ್ಲಿ ಮಠ ಬಂದಿ, ಮತ್ತೆ ಅವ್ರಿಗೆ ಸಿಟ್ಟು ಇರಂಗಿಲ್ಲನ? ಸಿಟ್ನ್ಯಾಗ ಹಡತ್ ತಂದೆ ತಾಯಿ ಏನೋ ಒಂದ್ ಮಾತು ಅಂತಾರ, ಭಾಳ ಅಂದ್ರೆ ಎಷ್ಟು ದಿನ ಇರ್ತಿತ್ತು? ಒಂದ್ ಸ್ವಲ್ಪ ದಿನ. ನಾಳೆ ಏನಾದ್ರೂ ಒಂದ್ ಸಣ್ಣ ಕೂಸು ಹುಟ್ಟಿದ್ರೆ ಏನ ಬೇಕಾದಂಗೆ ಸಿಟ್ಟೆಲ್ಲ ಇಳಿದು ಆರತಿ ಮಾಡಿ ಒಳಗೆ ಕರ್ಕೊಂತಿದ್ರು. ಬರೇ ಹೊಟ್ಟಿಲ್ಲದೇನೆವ ಅಂತ ಹೋಗಿದ್ದೆ ಅಂದ್ರು ಆರತಿ ಮಾಡಿ ಒಳಗೆ ಕರ್ಕೊಂತಿದ್ರು. ಅದನ್ನ ಬಿಟ್ಕೊಟ್ಟು ನೀನು, ಅಯ್ಯೋ ದೇವ್ರೆ. ಅಲ್ಲ, ಹೋಗಿ ಕೇಸ್ ಹಾಕ್ತೀನಿ ಅಂತಂದಿಯಲ್ಲ ನೀನು. ಕೇಸು ಪಾಸ ಹಾಕಬೇಡ, ಸುಮ್ಮನಿರು. ಹೊಟ್ಟಿಲ್ಲದೇನಿ ಅಂತೇಳಿ ಹೋಗು. ಹೊಟ್ಟಿಲಾಗಿಂದ ಏನ ಅವಾಗ ನೋಡು ಅವರಿಗೆ ಎಷ್ಟು ಖುಷಿ ಆಕೈತೆ ಅಂತೇಳಿ. ಎಷ್ಟಾದ್ರೂ ಹಡದ ತಾಯಿ ಮಗಳು ಹೊಟ್ಟಿಲಿದ್ದಾಗ ಒಳಗೆ ಕರ್ಕೊಲಾರ್ದಂಗಿರ್ತಾಳನ? ಖುಷಿಯಿಂದ ಒಳಗೆ ಬಾರವ ಅಂತ ಕರೆದು ಆರತಿ ಮಾಡಿ ಪ್ರೀತಿಯಿಂದ ಮಾತಾಡ್ತಾಳ. ಏನ ನಾ ಹೇಳೋದು ಕೇಳು, ಆಮೇಲೆ ಆಸ್ತಿನೂ ಸಿಕ್ತತಿ, ಎಲ್ಲ ಸಿಕ್ತತಿ. ನೀ ಕೇಸ್ ಹಾಕೊಂಡು ಕುಂತ್ರೆ ಏನ್ ಸಿಕ್ತತಿ? ಅವು ಹೇಳೋದು ಸರಿ ಐತಿ ಖರೇನ. ನಾವು ಕೇಸ್ ಹಾಕೋದು ಪ್ರಯೋಜನ ಇಲ್ಲ. ಯಾಕಂದ್ರೆ ಆಲ್ಮೋಸ್ಟ್ ಅದೆಲ್ಲ ಯೂಸ್ ಆಗಲ್ಲೇನೋ ಅಂತೀನಿ ನಾನು. ಯಾಕಂದ್ರ ಎಲ್ಲ ನಿಮ್ಮ ಅಪ್ಪಾಜಿ ಸ್ವಂತವಾಗಿ ತಾವು ದುಡಿದು ಮಾಡಿರೋಂಥ ಆಸ್ತಿ. ಅದೇನು ಪಿತ್ರಾರ್ಜಿತ ಅಲ್ಲ, ಸ್ವಯಾರ್ಜಿತ. ಈಗ ನಾವು ಕೋರ್ಟಿಗೆ ಹೋದ್ರು ಅವರು ಅದನ್ನೇ ಅಂತಾರ, ನಮ್ಮನ್ ಬಿಟ್ಟು ಓಡೋಗಳ, ನಮಗೆ ಯಾರು ಬೇಕೋ ಅವ್ರಿಗೆ ಕೊಡ್ತೀವಿ ಅಂತೇಳಿ ಇದನ್ನ ಮಾತಾಡ್ತಾರ. ಏನ್ ಹೇಳ್ತಿ ಇದಕ್ಕ? ನಾ ಹೇಳೋದಾದ್ರೆ ಸ್ವಲ್ಪ ನೀನೇ ಸುಧಾರಿಸ್ಕೊಂಡ್ಬಿಡು. ಆಯ್ತು, ಸುಮ್ಮನೆ ಇರ್ತೀನಿ, ಮತ್ತೇನ್ ಮಾಡೋದು? ಈಗ ಅದ್ ಬಿಡ್ರಿ, ನೀವೇನ 1 ರೂಪಾಯಿಗೂ ನನಗೆ ರೊಕ್ಕ ಯಾಕೆ ಕೊಡ್ಬೇಕನ್ನೋ ಲೆಕ್ಕಕ್ಕೆ ಇದು ಮಾಡ್ತಾ ಇದೀರಿ? ನೀವು ಮದುವೆ ಆಗೋತ್ನಾಗ ಏನು ಹೇಳಿದ್ರಿ ನನಗೆ? ಚೆನ್ನಾಗಿ ನೋಡ್ಕೋತೇನೆ, ನೀನು ಇಷ್ಟ ಬಂದಂಗಿರ್ಬೋದು. ನಾನು ಆ್ಯಕ್ಚುಲಿ ನೀವು ನಿಜ ಹೇಳ್ತೀನಿ, ರಿಚ್ ಅದಿರಿ ಅಂತ ಮದುವೆ ಆಗಿದ್ದು. ನೀವು ನಿಜವಾಗ್ಲೂ ರಿಚ್ ಅದಿರಲ್ಲ? ರಿಚ್ ಅದನ್
ಸಾಲ ಮಾಡಿ ರೊಕ್ಕ ತಂದಾಗ ರಿಚ್ಚೆ, ಸಾಲ ಮಾಡಿದ ರೊಕ್ಕ ಎಲ್ಲ ಖಾಲಿ ಆದ್ಮೇಲೆ ಕಣ್ಣನ್ ಪಿಚ್. ನಾನು ಪಾರ್ಲರಿಗೆ ಹೋಗ್ಬೇಕಿತ್ತು. ಆಯ್ತು, ಅದಕ್ಕೇನಂತೆ, ದುಡ್ಡು ಓದಿಲ್ಲ ಕೊಡ್ತೀನಿ. ಏನ 30,000 ಓದಿಲ್ಲ, ಸಂಜೆ ಕೊಟ್ರೆ ನಡೀತಿದ್ದೆ. ನನ್ನ ಹತ್ರ ಕ್ಯಾಶ್ ಇಲ್ಲ. ಇವತ್ತು ಸಂಜೆಗೆ ಒಂದು ಸ್ವಲ್ಪ ಕೆಲಸ ಐತಿ, ಮುಗಿಸ್ಕೊಂಡು ಬರ್ತಾ ತೊಗೊಂಬರ್ತೀನಿ. ಸರಿ ಆಯ್ತು. ನನಗೆ ಅಲ್ಲಿಂದ ಬಂದು ಸುಸ್ತಾಗಿತ್ತು, ಒಂಚೂರು ಫ್ರೆಶ್ ಅಪ್ ಆಗ್ಬರ್ತೀನಿ. ಹೋದ್ಲನ್ ಬಿಣ್ಣಾನ್ಗಿತ್ತಿ? ಹಾಂ ಹೋದ್ಲು. ಅಯ್ಯೋ ಅಯ್ಯೋ ಅಲ್ಲಲ್ಲ ಬಾಡ್ಯ, ಎಷ್ಟರ ಲೂಜ್ ಬಿಟ್ಟಿ ಯಾಕಿನ್ ನೀನು? ಹಾಂ 30,000 ರೂಪಾಯಿ ಅದೇನ ಮಕ ತಿಕ್ಕಿಸ್ಕೊಂತೀನಿ ಅಂತಾಳ. ಇವ ಈ ಹೈಫೈ ಹುಡುಗಿಯರ ಹಂಗವಿ. ಈಗ ಆಕಿಗೆ ನಾವು ಕೊಡ್ಲೇಬೇಕು. ಈಗ ನಾನು ಏನಾರು 30,000 ರೂಪಾಯಿ ಕೊಡ್ಲಿಲ್ಲ ಅಂದ್ರೆ ಏನ ಮುದ್ರ ಊರು ಬಾಡ್ಯ, ನೀನು ಮಾತಾಡಕ್ಕೆ ಹೋಗ್ಬೇಡ ನನ್ನ ಜೋಡಿ. ಅಲ್ಲಲ್ಲ 30,000 ರೂಪಾಯಿಗೆ ಬರೇ ಒಂದು 10,000 ರೂಪಾಯಿ ತಿಂಗಳಿಗೆ ಸಂತಿ ಹಾಕಿಸ್ಕೊಂಡ್ರೆ 3 ತಿಂಗಳು ಜೀವನ ನಡೀತೈತಿ. ಹಾಂ ಅದು ಗೋಡಂಬಿ ದ್ರಾಕ್ಷಿ ಸತ್ತಿಗೆ ತಂದು ಹಾಕೋಬೋದು. ನೀನು ನೋಡಿದ್ರೆ ಬರೇ 30,000 ರೂಪಾಯಿ ಆಕಿಗೆ ಮಕ ತಿಕ್ಕಿಸ್ಕೊಳಕ್ಕೆ ಕೊಡಕತ್ತಿ. ಅದು ಐತೇನ ನಿನ್ನ ಕಡೆ? ಹಾಂ ಚಡ್ಡಿ ಹಿಡಿದು ಕೊಡವಿದ್ರೆ 1 ರೂಪಾಯಿ ಬೀಳೋದಿಲ್ಲ ಊರು ಬಾಡೆ. ಅಯ್ಯೋವಾ, ಸ್ವಲ್ಪ ಸುಮ್ಮನಿರಿ. ಈಗ ನಾವೇನಾರು ರೊಕ್ಕ ಕೊಡ್ಲಿಲ್ಲ ಅಂದ್ರೆ ಆಕಿ ಇನ್ನೂ ಭಾಳ ದಿನ ಆಗಿಲ್ಲ, ನಾ ಅಪ್ಪ ಅವನ ಜೊತೆ ಇರಲ್ಲ ಅಂತ ಹೋಗಿ ನಂಗೆ ಡೈವರ್ಸ್ ಕೊಟ್ರೆ ನಾನು ಏನವ ಮಾಡಲಿ? ದೊಡ್ಡ ಇದ್ದಂಥ ಹುಡುಗಿ, ಒಂದು ಸ್ವಲ್ಪ ಆಕಿ ಒಂದು ಪ್ರೆಗ್ನೆಂಟ್ ಆಗಿ ಒಂದು ಪಾಪು ಆಗೋವರೆಗೂ ಸ್ವಲ್ಪ ಇಂಥವೆಲ್ಲ ತಡ್ಕೋಬೇಕಾಕತಿ. ಏನ ಬರೀ ಪ್ರೆಗ್ನೆಂಟ್ ಆಗಿ ಅವ್ರ ಮನೆ ಸೇರಿದ್ಲು ಅಂದ್ರೆ ಸಾಕತಿ. ಆಮೇಲೆ ನನಗಿದೆಲ್ಲ ಚಿಂತೆನೇ ಇಲ್ಲ. ನಿನ್ನ ಮಗ ಹಳ್ಳ ಹಳ್ಳ ಅಲ್ಲ, ಸಮುದ್ರದಾಗ ಈಶಾಡ್ತಾನ. ಅಂದ್ರೆ ದುಡ್ಡಿನ ಮೇಲೆ ಮುಕ್ಕೊಂತಾನ, ದುಡ್ಡಿನಾಗ ಓಡಾಡ್ತಾನ. ಗೊತ್ತ ನಿನಗ? ಸ್ವಲ್ಪ ತಡ್ಕೋ. ಈಗೇನು ನಾ ಹೋಗಿ ಸಾಲದಂಗೆ ಒಂದು 30,000 ರೂಪಾಯಿ ತೊಗೊಂಬರ್ತೀನಿ. ಅಲ್ಲ ನೀ ದುಡ್ದಿದ್ ರೊಕ್ಕ ಏನು ಮಾಡಿದಿ? ಐತಲ್ಬೇ, ಆದರೆ ಯಾಕೋ ಅಷ್ಟೊಂದು ಕರೆಕ್ಟಾಗಿ ನಡಿವಲ್ತು ನಂದು ಟ್ರಾವೆಲ್ ಏಜೆನ್ಸಿ. ಇನ್ನೊಂದು ಏನಂತಂದ್ರೆ, ಈಗೊಂದು ಡೈಮಂಡ್ ರಿಂಗ್ ಕೊಟ್ಟೆ, ಅದಕ್ಕೆ ಸುಮಾರು ಒಂದು 4 ಲಕ್ಷ ರೂಪಾಯಿ ಕೊಟ್ಟು ಒಂದು ಉಂಗುರ ಕೊಡ್ಸಿರೋದು ನಾನು ಅಕ್ಕಿಗೆ. ಹಾಂ ಹಾಲಕಟ್ಟ ಬಾಡ್ಯ. ಹಡದ ತಾಯಿಗೆ ಇವತ್ತಿನವರಿಗೆ ಒಂದು ಜೋಡಿ ಕಾಲಕ್ಕೆ ಚಪ್ಪಲ್ ಕೊಡ್ಸಿಲ್ಲ ಊರು ಬಾಡ್ಯ. ನಿನ್ನ ಚಪ್ಪಲ್ ತೊಗೊಂಡು ಹೊಡಿಬೇಕು ನಿನ್ನ. ಆಕೆಗೆ 4 ಲಕ್ಷ ರೂಪಾಯಿದ್ದು ಡೈಮಂಡ್ ಉಂಗುರ. ವಾ ನಿನ್ನ ಎಷ್ಟು ಚಪ್ಪಲ್ಲೇ ಹೊಡೆಯೋಕ್ಕಿಲ್ಲ ಅಂತೀನಿ ನಾನು. ಇವ ಸ್ವಲ್ಪ ನನ್ನ ಹತ್ರ ಇದು ಸೇವಿಂಗ್ಸು ಅದು ಇದು ಎಲ್ಲ ಕೂಡಿಸಿ ಈಕಿ ಪ್ರೆಗ್ನೆಂಟ್ ಆಗಿ ಒಂದು ಪಾಪು ಆಗೋವರೆಗೂ ನಾನು ಒಂಥರ ಬಂಡವಾಳ ಹಾಕಬೇಕು. ಆಮೇಲೆ ನಿಧಾನಕ್ಕೆ ಸಾಯೋವರೆಗೂ ಲಾಭ ತಕ್ಕೊಳ್ಳೋದು. ಏನಾರ ಮಾಡ್ಕೊಂಡು ಹೋಗೋರು ಬಾಡೆ. ನಾನು ಯಾಕೆ ನನ್ನ ಪಾಪು ಕೊಡ್ಬೇಕು? ನನಗೇನು ಸಾಕ ಯೋಗ್ಯತೆ ಇಲ್ಲನ? ನನ್ನ ಪಾಪುನ ನಾನೇ ಸಾಕ್ತೀನಿ. ಯಾರು ನೋಡ್ಕೊಳ್ಳೋ ಅವಶ್ಯಕತೆನೂ ಇಲ್ಲ, ಯಾರು ಸಾಕೋ ಅವಶ್ಯಕತೆನೂ ಇಲ್ಲ. ಹಂಗಲ್ಲ ಪಾಪ ಆಕಿಗೆ ಮಕ್ಕಳದೇನೋ ತೊಂದರೆ ಐತಿ ಅಂದಾರ ಡಾಕ್ಟರ್. ಅದ್ರ ಸಂಬಂಧ ಆ ಲಕ್ಷ್ಮಿ ಕೂಸಿನ ತಗೊಳಕತ್ತಾಳ. ಅದ್ರ ಬದ್ಲಿ ನಾವು ನಮ್ಮನೆಯಿಂದ ಕೊಟ್ರೆ ಅಲ್ಲಿ ಬೆಳಿತೈತಿಲ್ಲ. ಅವ್ರಿಗೇನು ಕಮ್ಮಿ ಆಗೈತಿ? ಅಡುವ ಆಸ್ತಿ ಬೇಕಾದಷ್ಟು ಐತಿ. ಯಾವ್ದ ಕೂಸ ಕೊಡು, ಹಂಗೆ ಮಾಡಬೇಡ. ಒಂದು ಹೊಟ್ಟೆಲಿ ಇದ್ದಿದ್ದನ್ನ ರಾಣಿ ಗತೆ ನೋಡ್ಕೊತಾರ. ಹೆಣ್ಣು ಹುಟ್ಟಿದ್ರೇನು ಗಂಡು ಹುಟ್ಟಿದ್ರೇನು ಬಂಗಾರದಂಗೆ ನೋಡ್ಕೊಂತಾರ. ಇಲ್ಲ ಅತ್ತಿಯರ, ಒಂದಲ್ಲ 10 ಮಕ್ಕಳಾದ್ರೂ ಅದು ನನಗೆ ಬೇಕು. ಅಲ್ಲ ಅತ್ತಿಯರ, ನನ್ನ ಮಕ್ಕಳನ್ನ ಕೊಡು ಅಂತ ಹೇಳಕ್ ಅಧಿಕಾರ ನಿಮಗೆ ಏನೈತಿ ಅಂತ? ಅಲ್ಲ ಹೊರಗರ ಬಂದು ಮಾತಾಡ ಪುಣ್ಯತ್ಕಿತ್ತಿ, ಒಳಗೆ ಕುಂತೆ ಮಾತಾಡ್ತೀಯಲ್ಲ ನೀನು. ಹೊರಗೆ ಬಂದ್ರು ಅಷ್ಟೇ, ಒಳಗಿದ್ರು ಅಷ್ಟೇ, ನನ್ನ ಮಾತಿದೆ. ಅಲ್ಲ ಹಂಗ್ಯಾಕೆ ಮಾಡ್ತಾಳ ಆಕಿ? ಒಂಚೂರು ಹೇಳ. ಹಾಂ ತೀರ ಪಾಪ ಆಕಿ ಇಂಥ ಟೈಮ್ನಾಗ ಇದು ಮಾಡಿದ್ರೆ ಹೆಂಗೆ? ಎಂಥ ಟೈಮ್ನಾಗೂ ಇಲ್ಲ. ಆಕಿ ಸೌಪರ್ಣಿಕ ನನ್ನ ಜೊತೆಗೆ ಚಂದಾಗಿದ್ದಿದ್ದು ಅಷ್ಟ್ರಾಗೆ ಐತಿ ನೋಡ್ರಿ. ನಾ ಹೇಳ್ತಾ ಇದ್ದೀನಿ, ನಾನು ನನ್ನ ಮಕ್ಕಳು ಕೊಡಲ್ಲ ಅಷ್ಟೇ. ನನಗೆ ಕೊಡು ಅಂತ, ಇನ್ನು ಹೊಟ್ಟೆಗಿರೋ ಕೂಸಿನ ನೀವು ಕೊಡು ಅಂತ ಹೇಳಕ್ಕೆ ಅಧಿಕಾರ ನಿಮಗೆ ಏನೈತಿ? ನನ್ನ ಕೂಸೋದು ನನ್ನ ಅಪ್ಪ ನಮ್ಮವ್ವ. ನಾನೇ ನೀನು ಕಮ್ಮಿ ಆಯ್ಕೆಲ್ಲ. ನಮ್ಮ ಅಪ್ಪ ನಮ್ಮ ಒಂದು ಬೇಕಾದಷ್ಟು ಐತಿ. ಒಬ್ಬಳೆ ಮಗಳು, ಅವರು ಚೆನ್ನಾಗೇ ನೋಡ್ಕೊತಾರ. ನಾನು ಯಾರಿಗೂ ಹೋಗಿ ಕಾಲು ಬೀಳ್ಬೇಕಾಗಿಲ್ಲ, ಯಾರ ಹತ್ರನೂ ಕೈ ಚಾಚಬೇಕಾಗಿಲ್ಲ ನಾನು ಅಷ್ಟೇ. ಅವ ಈ ವಿಷಯದಾಗ ನಾ ಹೆಂಗೆ ಫೋರ್ಸ್ ಮಾಡೋಕ್ಕಾಗತ್ತಿ? ಎಷ್ಟಾದ್ರೂ ತಾಯವ ಅಕ್ಕಿ ಮನಸ್ಸು ತಿಳಿದ ಆಕಿಗೆ ಏನಾರ ಕೊಡಬೇಕು ಅಂತ ಅನ್ಸಿದ್ರೆ ಆಕೆ ಕೊಡ್ತಿದ್ಲು. ಆಕಿಗೆ ಇಷ್ಟ ಇಲ್ಲ ಅಂದ್ಮೇಲೆ ನಾನು ಕೊಡು ಅಂತ ಬಲವಂತ ಮಾಡಕ್ ಆಗಲ್ಲವಾ? ಒಂದ್ ವೇಳೆ ಅಕಸ್ಮಾತ್ ಆಕಿ ಫ್ಯಾಮಿಲಿಗೆ ಯಾರಿಗಾರ ಹಿಂಗಾಗಿ ನಾ ಕೊಡು ಅಂದಿದ್ರೆ, ನಾನು ಒಲ್ಲೆ ಅಂದಿದ್ರೆ, ಆಕಿ ಬಲವಂತ ಮಾಡಿದ್ರೆ ನಂಗೂ ಹಂಗ ಸಿಟ್ಟು ಬರ್ತಿತ್ತು. ಈ ವಿಷಯವಾಗಿ ನಾನು ನೀತಿ ವಿರುದ್ಧವಾಗಿ ನಿಂದ್ರಲ್ಲ. ಯಾವ ಗಂಡುಗಳು ನಿಂದ್ರಕ್ ಆಗಲ್ಲ ಅಷ್ಟು ಸುಲಭವಾಗಿ. ಆಕಿ ಮನಸ್ಸಿಗೆ ತಿಳಿದಕ್ಕಿ ಕೊಟ್ಟಿದ್ರೆ ಒಂದು ಮಾತು, ನಾನು ಆದ್ರೂ ಒಂದು ಸಣ್ಣ ಪ್ರಯತ್ನ ಪಡ್ತೀನಿ. ಆದ್ರೆ ಅದು ಗ್ಯಾರಂಟಿ ಇಲ್ಲ, ನನ್ನ ಕೈಲಿ ಆಗಲ್ಲ. ಪ್ರಯತ್ನನೂ ಪಡೋ ಅವಶ್ಯಕತೆ ಇಲ್ಲ, ಎಂಥದ್ದು ಇಲ್ಲ, ನಾ ಕೊಡಲ್ಲ ನೋಡಪ್ಪ. ಅನಾಥಾಶ್ರಮದ ಬೇಕಾದಷ್ಟು ಅದಾವ. ಇಷ್ಟಕ್ಕೂ ಆ ಲಕ್ಷ್ಮಿ ಅಂದೆಲ್ಲ, ಅವ್ ಏನ್ ತೊಂದ್ರೆ? ಅವ್ರ ಫ್ಯಾಮಿಲಿದೆ, ಅವ್ರ ಮನ್ಯಾಗ ಹಾಕತ್ ತಗೋ, ಅವ್ರಿಗೆ ತಗೋ ಅಂತ ಹೇಳು. ಅಯ್ಯೋ ದೇವ್ರೆ, ಇವ್ಕರು ನೆಚ್ಕೊಂಡು ನಾನು ಪಾಪ ಸೌಪರ್ಣಿಕಾಗ ಮಾತು ಕೊಟ್ಬಿಟ್ನಲ್ಲ. ಕುಂತ್ಯಾವ? ಕುಂದ್ರ, ಆರಾಮ್ ಕುಂದ್ರ. ಹೋಲಿ ಎದ್ದು ಒಟ್ಟ ಎದಕ್ಕೆ ಓಡಾಡಕ್ಕೆ ಹೋಗ್ಬೇಡ ನೀನೀಗ. ಏನು ಕೆಲಸ ಇಲ್ಲ, ಆರಾಮ್ ಕುಂದ್ರು. ಮಾವೆಲೆ ಮಾವ ಸೆಕೆಂಡ್ ಹೆಂಡತಿ ಮನೆಗೆ ಹೋಗ್ಯಾರ. ಮಾಡೋಕ್ಕೇನು ಕೆಲಸ ಐತಿ? ನಾನು ಬಾಯಿ ಮುಚ್ಕೊಂಡಿದ್ದಿದ್ದು ನಿದ್ದೆ ಬಂದರಿಗೆ ಹಾಸಿ ಕೊಟ್ಟಂಗಾತ. ಇರಲಿ, ನಿಮಗೂ ಎಲ್ಲರಿಗೂ ಇದೇ ಬೇಕಾಗಿತ್ತಲ್ಲ. ನಾ ಬಾಯಿ ಮುಚ್ಕೊಂಡಿರೋದು, ಅವ್ರು ಆರಾಮಾಗಿ ಅಡ್ಡಾಡೋದು ಇದೇ ಬೇಕಾಗಿತ್ತಲ್ಲ. ಆಗಲಿ, ನಾನು ಯಾವುದಕ್ಕೂ ಜಗಳ ಮಾಡಕ್ಕೆ ಹೋಗಲ್ಲ. ಜಗಳ ಮಾಡಿ ನಾನು ಕೆಟ್ಟ ಆಗ್ಬೇಕು ಸುಮ್ಮನೆ. ಯಾಕತ್ತಾಗ ಓದ್ತಾಗ ಮಾತಾಡಿ ಕೆಟ್ಟಾಗೋದಕ್ಕಿಂತ ಸುಮ್ಮನೆ ಇರೋದು ಒಳ್ಳೇದು. ಏನಾತ? ಅದು ಅವ್ವ ಫೋನ್ ಮಾಡಿತ್ತು. ಅದಕ್ಕೆ ನನ್ನ ಕೈಲಿ ಆಗಲ್ಲ, ನಾ ಕೊಡಲ್ಲ. ನಮಗೇನು ಕಮ್ಮಿ ಆಗೈತಿ, ನಾವ್ಯಾಕೆ ಕೊಡಬೇಕು?
ಅಂತೆಲ್ಲ ಭಾಳ ಮಾತಾಡಿದ್ರಂತೆ. ಅರ್ಥ ಆತಾ? ಹಾಂ, ಅರ್ಥ ಆತನ? ಏನು ಇನ್ನೊಮ್ಮೆ ಏನಾರು ಹೇಳಿ ನಿನಗೆ? ಆಕಿ ಕೊಡಲ್ಲ ಅಂತ ಅಂದ್ಲ ಇಲ್ಲಿಗ, ಆದರೂ ನಿನಗೆ ಅಷ್ಟು ಇದು ಅಲ್ಲ ನಿನಗೆ. ಹಾಂ, ಅವ್ರು ಕೊಡ್ತಾರಂತೇಳಿ ನೀನು ಇಲ್ಲಿ ಮನೆ ಅಂತ ಬೇಡ ಅಂತ ಜಗಳ ತೆಗೆದು ನಿಂತಿಯಲ್ಲ ನೀನು. ಈಗೂ ಕಾಲ ಮಿಂಚಿಲ್ಲ. ಪಾಪ ಲಕ್ಷ್ಮಿ ಒಪ್ಕೊಂಡಾಳ ಕೊಡಕ್ಕೆ, ಹ್ಞೂ ಅಂತ ಹೇಳು. ಅತ್ತಿಯರ ನಿಜ ಹೇಳ್ತೇನೆ, ನನಗೆ ಏನು ನನ್ನ ಕೈಯಲ್ಲಿ ಸಾಕಾಗಲ್ಲ ಅಥವಾ ನೋಡ್ಕೊಳಕ್ಕಾಗಲ್ಲ, ನನಗೆ ಬೇಡ ಅಂತ ಕೊಡ್ತಾ ಇರೋದಲ್ಲ. ಆಕಾಶ್ ಬಾವ ತುಂಬ ಒಳ್ಳೆಯವರು ಪಾಪ. ಅವರಿಗೆ ಮಕ್ಕಳಿಲ್ಲದೆ ಬೇಜಾರಾಗೋದು ಬೇಡ, ಅವ್ರಿಗೂ ಒಂದು ಅಪ್ಪ ಅಂತ ಕರಿಯೋಕೆ ಒಂದು ಮಗು ಇರಲಿ. ಏನು ಬೇರೆ ರಕ್ತ ಅಲ್ಲ, ಒಂದೇ ಇದ್ದೆ ತಮ್ಮನ ರಕ್ತನೇ ಆದರೆ ಇನ್ನೂ ಜಾಸ್ತಿ ಪ್ರೀತಿ ಇರ್ತೈತಿ. ಮತ್ತೆ ನನಗೆ ಸೆಕೆಂಡ್ ಮತ್ತೆ ಪ್ರೆಗ್ನೆಂಟ್ ಆಗೋ ಅವಕಾಶ ಐತಿ. ಅಕ್ಕಂಗೆ ಪಾಪ ಪ್ರೆಗ್ನೆಂಟ್ ಆಗೋ ಅವಕಾಶನೇ ಇಲ್ಲ. ನಾನು ಮತ್ತೆ ಸೆಕೆಂಡ್ ಆದಾಗ ಇನ್ನೊಂದು ಪಾಪು ಇಟ್ಕೊಂಡ್ರಾತು ಅನ್ನೋ ಉದ್ದೇಶಕ್ಕೆ ನಾನು ಕೊಡ್ತೇನೆ ಅಂದಿದ್ದೆ ಹೊರತು ನನಗೆ ಬೇಡ ಅಂತಲ್ಲ. ಅವರು ಅಷ್ಟೊಂದು ಇಷ್ಟ ಇಲ್ಲದೆ ಬಲವಂತವಾಗಿ ಬೇಜಾರು ಮಾಡ್ಕೊಂಡು ಯಾಕದು? ಬೇಡ ಅಂದರೆ ಬೇಡ, ನನಗೇನೂ ತೊಂದರೆ ಇಲ್ಲ. ಇಲ್ಲ ಇಲ್ಲ, ಇರಲಿ ಲಕ್ಷ್ಮಿ, ನಾನು ತೊಗೊತೀನಿ. ಇದನ್ನೇ ನಾನು ಹೇಳಿದ್ ನಿನಗೆ. ಇಲ್ಲ ಲಕ್ಷ್ಮಿ, ಬೇಜಾರು ಮಾಡ್ಕೋಬೇಡ. ಆ್ಯಕ್ಚುಲಿ ನನಗೆ ಒಪ್ಪಿಗೆ ಐತಿ. ನಾನು ನಮ್ಮ ಅಣ್ಣ ಆತಿಗೆ ಕೊಡ್ತಾರಂತ ತಿಳ್ಕೊಂಡಿದ್ದೆ, ಅವರೇ ಹಿಂಗಿಲ್ಲ ಅಂತಾರಂತ ನಾನು ಅಂದ್ಕೊಂಡಿದ್ದಿಲ್ಲ. ನಂಗೆ ಒಪ್ಪಿಗೆ ಐತಿ. 2 ಪಾಪು ಆದರೆ ಒಂದು ನೀನು ಇಟ್ಕೊ, ಒಂದು ನಂಗೆ ಕೊಡು. ನಾನು ನಿನ್ನಷ್ಟೇ ಚೆನ್ನಾಗಿ ನೋಡ್ಕೊತೇನೆ ಅದನ್ನು. ನಾ ಏನೂ ತೊಂದರೆ ಕೊಡೋಂಗಿಲ್ಲ. ತೊಂದರೆ ಅಲ್ಲ, ಅದು ನನ್ನ ಪಾಪು. ನೀನು ನನಗೆ ಕೊಟ್ಟ ಮೇಲೆ ಅದು ನಂದು. ಆದರೆ ಒಂದು ಮಾತು ಅತ್ತೆಯರ, ಇವರು ನೀವು ಎಲ್ಲರೂ ಅದಿರಿ. ನಾನು ನಿಮ್ಮ ಮುಂದೆನೇ ಹೇಳ್ತೀನಿ, ಯಾವತ್ತೂ ಯಾವುದೇ ಕ್ಷಣಕ್ಕೂ ಯಾವತ್ತೂ ಆ ಪಾಪುಗೆ ಲಕ್ಷ್ಮೀ ತಾಯಿ ಅಂತ ಗೊತ್ತಾಗಬಾರ್ದು. ಬಾಯಿ ಬಿಡ್ಕೂಡ್ದು ಯಾರು, ಅದು ಮಾತ್ರ ಗೊತ್ತಾಗಲೇಬಾರ್ದು. ಇಲ್ಲ ಅಕ್ಕ, ನಾನು ನಿಮಗೆ ಕೊಟ್ಟ ಮೇಲೆ ಅದು ನಿಮ್ಮದೆ. ನಾ ಏನು ಹೇಳಲ್ಲ, ತಲೆ ಕೆಡಿಸ್ಕೋಬೇಡ್ರಿ. ಚೆನ್ನಾಗಿ ನೋಡ್ಕೊರಿ. ಅಷ್ಟಕ್ಕೂ ಕಣ್ಣೆದ್ರಿಗೆ ಇರ್ತೈತಲ್ಲ, ಯಾರು ಹೇಳಕ್ಕೆ ಬರ್ತಾರೆ? ನೀವು ಆಮೇಲೆ ಕ್ರಮೇಣ ಆ ಪಾಪುದು ಏನೇನು ಐಡೆಂಟಿಟಿ ಐತೆ ಎಲ್ಲ ನೀವೇ ಮಾಡಿಸ್ಕೊರಿ, ಯಾರು ಬೇಡ ಅಂದ್ರೆ. ಆತ ಸಮಾಧಾನ ಆತ? ಲಕ್ಷ್ಮಿ ಖರೇನ ಭಾಳ ತೊಂದರೆ ಕೊಟ್ಟಾಳಕ್ಕೆ ನೀ ಹೊಸ್ದಾಗಿ ಬಂದಾಗ. ನಾನು ನಿಂಗೆ ಭಾಳ ಬೇಜಾರಾಗಂಗೆ ನಡ್ಕೊಂಡೆ. ಯಾವುದೂ ಮನಸ್ಸಿನಾಗ ಇಟ್ಕೊಳ್ಳಿಲ್ಲವ ನೀನು. ಮನಸ್ಸಿನಾಗ ಇಟ್ಕೊಂಡು ದ್ವೇಷ ಸಾಧಿಸೋದ್ರಾಗ ಏನೈತ್ರಿ ಅತ್ತಿಯರ ಹೇಳ್ರಿ ನೋಡೋಣ. ನೀವು ಬೆಳೆದು ಬಂದಿದ್ದು ಇದ್ದಿದ್ದ ರೀತಿನೇ ಬೇರೆ, ನಾ ಬಂದಿದ್ದ ರೀತಿ ಇದ್ದಿದ್ದ ರೀತಿನೇ ಬೇರೆ. ಅದಕ್ಕೆ ನಿಮ್ಗೆ ಹಂಗೆ ಅಕ್ಕಿತ್ತು. ಇರಲಿ. ಹೌದು, ಈಗ ನಿಮ್ಮಪ್ಪ ನಿಮ್ಮವ್ವ ಅವ್ರಿಗೆ ಕೇಳ್ಬೇಕಲ್ಲವ ನೀನು? ಅವ್ವ ಅವ್ರಿಗೆ ಯಾಕೆ ಕೇಳ್ಬೇಕು? ಇದು ನನ್ನ ಪಾಪು. ಲಕ್ಷ್ಮಿ ಒಪ್ಪಿಗೆ ಐತಿ, ನನ್ನ ಒಪ್ಪಿಗೆ ಐತಿ, ಮುಗೀತು. ಇಲ್ಲ ಹಂಗಾಗಲ್ಲ. ಎಷ್ಟೇ ಆದರೂ ಅವ್ವ ಅಪ್ಪ ಹೆಂಗೆ ಅಜ್ಜ ಅಮ್ಮನೋ ಹಂಗೆ ಅಲ್ಲ ಲಕ್ಷ್ಮಿ ತಂದೆ ತಾಯಿನೋ ಅಜ್ಜ ಅಮ್ಮನ ಅಕ್ಕರ. ಎಷ್ಟೇ ಆದರೂ ಮಗಳು ಜೀವನದಾಗ ಹಿಂಗೊಂದು ಮೊಮ್ಮಗುನ ಕೊಡ್ತಾ ಇದ್ದಾಳ ಅಂದಮೇಲೆ ಅವ್ರಿಗೊಂದು ವಿಷಯ ಗೊತ್ತಾಗ್ಲಿಲ್ಲ ಅಂದ್ರೆ ಅದು ಹೆಂಗದ? ಬೇರೆ ಯಾರಿಗೂ ಬೇಡ, ಅವರಿಬ್ಬರಿಗಾರ ಒಂದು ಸುದ್ದಿ ಮುಟ್ಸೋದು ಒಳ್ಳೇದು. ಅಲ್ಲ, ಹೇಳೋ ಅವಶ್ಯಕತೆ ಇರಲಿಲ್ಲ. ಇಲ್ಲವಾ, ಒಂದು ಮಾತು ಪಾಪ ಶಾಂತಾಂಟಿಗೂ ಮತ್ತು ಅವ್ರ ಅಪ್ಪಾಜಿ ಅವ್ರಿಗೂ ಹೇಳೋದು ಒಳ್ಳೇದು. ಯಾಕಂದ್ರೆ ಅವರು ಮೊಮ್ಮಕ್ಕಳು ಹುಟ್ತಾವು ಅಂತ ಖುಷಿಲೇ ಇರ್ತಾರ. ಹೇಳಂಗೆ ಹೆಂಗಿರಕತಿ? ಆಯ್ತಪ್ಪ, ನಾನು ಹೇಳೋದಂತೂ ಹೇಳೇನಿ. ಇದ್ರ ಮೇಲೆ ನಿಮಗೆ ಬಿಟ್ಟಿದ್ದು. ಹೇಳಲೇಬೇಕು ಅಂದ್ರೆ ಹೇಳ್ಕೊರಿ. ಲಕ್ಷ್ಮಿ ನೀನೇ ಹೇಳ್ತೀನವ, ನಾ ಹೇಳಲೆ? ನಾನೇ ಹೇಳ್ತೀನಿ ಅತ್ತಿಯರ. ಹೆಂಗಿದ್ರು ನಾಳೆ ಒಂದು ಸ್ವಲ್ಪ ಅವನ ಮನೆಗೆ ಹೋಗಿ ಬರ್ಬೇಕು ಅಂದ್ಕೊಂಡಿದ್ದೆ. ನಾಳೆ ಇವರು ನಾನು ಹೋಗಿ ಬರ್ತೀವಿ. ಹೇಳ್ತೀನಿ, ಯಾಕಂದ್ರೆ ಕಾಲೇಜು ಸೂಟಿ ಮಾಡಿದ್ನಲ್ಲ, ಒಂದು ಸ್ವಲ್ಪ ದಿನ, ಒಂದು 4 ದಿನ ಹೋಗಿ ಬರ್ತೀನಿ ಅತ್ತಿಯರ. ಆಯ್ತು, ಹೋಗಿ ಬಾ. ಊಟ ಏನು ಮಾಡಿದಿ? ಅಂತಾಗತ್ತಿತ್ತು ಅತ್ತಿಯರ, ಅದಕ್ಕೆ ಸ್ವಲ್ಪ ಅನ್ನ ಅಷ್ಟ ಉಂಡೆ. ಈಗಿನ ಹೋಗಿ ಒಂದು ಸ್ವಲ್ಪ ಹಾಲು, ಅದ್ರೊಳಗೆ ಕೇಸರಿ ಐತಲ್ಲ, ಅದನ್ನ ಹಾಕೊಂಡು ಬಂದು ಒಂದು ಗ್ಲಾಸ್ ಹಾಲು ಕೊಡು. ಇಲ್ಲಿ ಕೊಡಬೇಡ, ಈಗ ರೂಮ್ನಾಗ ಕೊಡು, ಕಂಡುಬಿಡ್ತೈತಿ. ಹೊಟ್ಟೆಲಿದ್ದ ಹೆಣ್ಮಕ್ಳು ಹಿಂಗೆ ತುರುಮಂದಿ ಹಾಕೊಂಡು ತುಣಬಾರ್ದು. ಹೋಗಿ. ಆಯ್ತು ಅತ್ತಿಯರ. ಇದು ಸೊಪ್ಪಳಿಕ ನಾನು ಬರ್ತೀನಿ ತಡಿ. ಯಾಕ್ರಿ? ಅಲ್ಲ ನಾನು ಬರ್ತೀನಿ ತಡಿ. ಅದು ಹೆಂಗೆ ಹಾಕ್ತೀಯ ನೋಡ್ತೀನಿ. ಏನು ತಲೆ ಕೆಡಿಸ್ಕೋಬೇಡ್ರಿ, ಚಲೋ ತಂಗೆ ಮಾಡ್ಕೊಂಬರ್ತೀನಿ. ಯಾಕಂದ್ರೆ ಆ ಮಕ್ಕಳು ನಿನ್ನ ಮೇಲೆ ನಂದು, ಅದ್ರಾಗ ಒಂದು ಪಾಪು ನಂದೈತಿ. ಅವು ಚಲೋ ಬೆಳಿಬೇಕಲ್ಲ, ನಾನು ಮಾಡ್ಕೊಂಬರ್ತೀನಿ. ಸರಿ. ನಿಮ್ಮ ಕಾಳಜಿ ನನಗೆ ಅರ್ಥ ಆಕೈತಿ, ತಲೆ ಕೆಡಿಸ್ಕೋಬೇಡ್ರಿ. ಯಾಕಣ್ಣ ಅಷ್ಟೇ ಎದ್ಕೊಂತಿ? ಇಲ್ಲ, ಈಗೀಗ ಮಾಡಕ್ ಬರ್ತೈತೋ ಇಲ್ಲೋ, ಮತ್ತೆ ಏನಾರ ಹೆಚ್ಚು ಕಮ್ಮಿ ಮಾಡ್ಗಿಡಾಳಲ್ಲ ಅಂದ್ರೆ ಏನಾರ ಸಕ್ರಿ ಪಕ್ರಿ ಅಥವಾ ಭಾಳಷ್ಟು ಕೇಸರಿ ಹಾಕಿ ತ್ರಾಸಾಗಿ ಬರ್ತಲ್ಲ, ಅದಕ್ಕೆ. ಅದ್ರಾಗೇನು ದೊಡ್ಡ ಬ್ರಹ್ಮ ಇದ್ದೆ ಐತ್ಲ, ಒಂದು ಗ್ಲಾಸ್ ಹಾಲು ಸುರುಗೋದೈತಿ, ಒಂದು ತಟ್ಟು ಬೇಸ್ ಕೇಸರಿ ಹೋಗ್ಕೊಂಬರಕ್ಕೆ ಏನಾಕತಿ? ಸುಮ್ಮನೆ ಮಾಡ್ಕೊಂಬರ್ತಾ.